ಸ್ಫೋಟದ ತೀವ್ರತೆಗೆ ಮೆಟ್ರೋ ಸ್ಟೇಷನ್ಗೂ ಕೂಡ ಹಾನಿಯಾಗಿದೆ. ಮೆಟ್ರೋ ನಿಲ್ದಾಣದ ಒಳಗಿನ ಗಾಜುಗಳು ಕೂಡ ಪುಡಿ ಪುಡಿಯಾಗಿದ್ದಾವೆ. ಮೆಟ್ರೋ ನಿಲ್ದಾಣದ ಒಳಗಿನ ಗಾಜುಗಳು ಕೂಡ ಪುಡಿ ಪುಡಿಯಾಗಿದ್ದಾವೆ ಅಂತಂದ್ರೆ ಆ ಶಬ್ದ, ಆ ಸ್ಫೋಟದ ತೀವ್ರತೆ ಎಲ್ಲವೂ ಕೂಡ ಎಷ್ಟಿತ್ತು ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಸ್ಫೋಟದ ತೀವ್ರತೆಗೆ ಮೆಟ್ರೋ ಸ್ಟೇಷನ್ಗೂ ಕೂಡ ಹಾನಿಯಾಗಿದೆ. ಮೆಟ್ರೋ ಸ್ಟೇಷನ್ನ ಒಳಗಿನ ಗಾಜುಗಳು ಕೂಡ ಪುಡಿ ಪುಡಿಯಾಗಿದ್ದಾವೆ. ಅಷ್ಟರ ಮಟ್ಟಿಗೆ ಆ ಒಂದು ಸ್ಫೋಟದ ತೀವ್ರತೆ ಇರುವಂಥದ್ದು. ಆ ಶಬ್ದ ಏನಿದೆ, ಆ ಶಬ್ದಕ್ಕೇನೆ ಎಷ್ಟೋ ಗಾಜುಗಳು ಪುಡಿ ಪುಡಿಯಾಗಿದ್ದಾವೆ. ಆ ಶಬ್ದವೇ ಅಷ್ಟು ಒಂದು ಜೋರಾಗಿ ಆ ಸ್ಫೋಟ ಸಂಭವಿಸಿರುವಂಥದ್ದು. ಅದರಿಂದಾಗಿ ಮೆಟ್ರೋ ಸ್ಟೇಷನ್ ಒಳಭಾಗದ ಗಾಜುಗಳು ಕೂಡ ಪುಡಿ ಪುಡಿಯಾಗಿರುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಜೊತೆಗೆ ಹೊರಭಾಗದಲ್ಲಂತೂ ಆ ಘೋರಾತಿ ಘೋರ ದೃಶ್ಯಗಳನ್ನ ಹೇಳೋದಕ್ಕೂ ಕೂಡ ಸಾಧ್ಯವಿಲ್ಲ. ಅಷ್ಟು ಭೀಕರ ಭೀವತ್ಸವಾಗಿರುವಂತಹ ದೃಶ್ಯಾವಳಿಗಳು ಅಲ್ಲಿ ಕಂಡು ಬರ್ತಾ ಇರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ನಮ್ಮ ಜೊತೆ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಹೇಶ್, ಗಮನಿಸ್ತಾ ಇದ್ದೀವಿ ಸ್ಫೋಟದ ತೀವ್ರತೆ ಎಷ್ಟು ಮಟ್ಟಿಗೆ ಇದೆ ಅನ್ನೋದನ್ನ. ಮೆಟ್ರೋ ಒಳಭಾಗದಲ್ಲೂ ಕೂಡ ಗಾಜುಗಳು ಪುಡಿ ಪುಡಿಯಾಗಿದ್ದಾವೆ ಅಂತಂದ್ರೆ ಆ ಶಬ್ದ ಇನ್ನೆಷ್ಟು ಮಟ್ಟಿಗೆ ಇತ್ತು ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗುತ್ತೆ. ಒಟ್ಟಾರೆಯಾಗಿ ಈಗ ಸ್ಥಳದಲ್ಲಿ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಯಾವೆಲ್ಲ ತನಿಖಾ ಸಂಸ್ಥೆಗಳು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾವೆ, ಯಾರೆಲ್ಲ ಇದ್ದಾರೆ ಸ್ಥಳದಲ್ಲಿ? ಶಮತ್, ಖಂಡಿತ ಏನು ದೆಹಲಿ ಕಾರು ಸ್ಫೋಟ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ತನಿಖೆ ತೀವ್ರಗತಿಯಲ್ಲಿರುವಂಥದ್ದು ನಾವು ನೋಡಬಹುದಾಗಿದೆ. ಸ್ಥಳದಲ್ಲಿ ಈಗಾಗಲೇ NSG ಆಗಿರ್ಬೋದು, NIA ಅಧಿಕಾರಿಗಳಾಗಿದ್ದು, ಪ್ರಮುಖವಾಗಿ FSL ತಂಡಗಳು ಅಂದರೆ 5ಕ್ಕೂ ಹೆಚ್ಚು FSL ತಂಡಗಳು ಈಗ ಸ್ಥಳಕ್ಕೆ ಭೇಟಿ ನೀಡಿ ಅದರಲ್ಲಿ ಇರುವಂಥ ವಸ್ತುಗಳನ್ನ, ಚಿಕ್ಕ ಚಿಕ್ಕ ವಸ್ತುಗಳನ್ನ ಬಿಡದೆ ಸಂಗ್ರಹ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಸ್ಫೋಟ ಹೇಗಾಯಿತು ಮತ್ತು ಕಾರ್ ಎಲ್ಲಿಂದ ಬಂತು, ಅದರಲ್ಲಿರುವಂಥ ಸಾಮಗ್ರಿ ಏನು ಅಂದರೆ ಸ್ಫೋಟಕವಾಗಿರುವಂಥ ಸಾಮಗ್ರಿ ಏನು ಅನ್ನೋದು ಕೂಡ ಈಗ ಪರಿಶೀಲನೆ ಮಾಡ್ತಾ ಇರುವಂಥದ್ದು ನಾವು ಸ್ಥಳದಲ್ಲಿ ನೋಡಬಹುದಾಗಿದೆ. ಈಗಾಗಲೇ ಕೆಲವೇ ಕ್ಷಣಗಳೆಲ್ಲ ಹಿಂದೆನೇ ಒಂದು ಏನು ಅಮಿತ್ ಶಾ, ಕೇಂದ್ರ ಸಚಿವರಾದಂಥ ಅಮಿತ್ ಶಾ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಈ ಘಟನೆ ಸಂಬಂಧ ಸಂಪೂರ್ಣವಾಗಿ ವರದಿ ನೀಡುವಂತೆ ಹಿರಿಯ ಅಧಿಕಾರಿಗಳು ಸೂಚನೆ ನೀಡಿ ಇಲ್ಲಿ ಅಂತ ಹೇಳಿರುವಂತು. ಈಗ ಕೆಲವೇ ಕ್ಷಣಗಳಲ್ಲಿ ಅಂದರೆ ಪ್ರಧಾನಿ ಮೋದಿ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡುವಂಥ ಸಾಧ್ಯತೆ ಕೂಡ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅದಕ್ಕೂ ಮುನ್ನ ಈಗ ಸ್ಥಳದಲ್ಲಿ ಡಾಗ್ ಸ್ಕ್ವಾಡ್ ಅಂದರೆ ಈಗ ಈ ಒಂದು ಸ್ಫೋಟಕ್ಕೆ ಏನು ಕಾರಣ ಅನ್ನೋದು ಕೂಡ ಈಗ ನಿಜಕ್ಕೂ ಒಂದು ಸಾಕಷ್ಟು ಅನುಮಾನಗಳು ಕೂಡ ಮೂಡ್ತಾ ಇರುವಂಥದ್ದು. ಇದು ಹರಿಯಾಣ ಮೂಲದ ಒಂದು I-20 ಕಾರ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ I-20 ಕಾರ್ ಅಲ್ಲಿಂದ ಏಕೆ ಬಂತು ಮತ್ತು ಅದ್ರ ಯಾರಿದ್ರು ಅನ್ನೋದು ಕೂಡ ಈಗ ಒಂದು ತನಿಖೆಗೆ ಸಾಕ್ತಾ ಇರುವಂಥದ್ದು. ಇದು ನದೀಮ್ ಎಂಬುವರಿಗೆ ಸೇರಿದಂಥ ಕಾರು ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಆತ ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದ, ನೇರವಾಗಿ ದೆಹಲಿಯ ಒಂದು ಕೆಂಪುಕೋಟೆ ಪಕ್ಕಕ್ಕೆ ಯಾಕೆ ಬಂದ, ಮತ್ತೆ ಒಂದು ಮೆಟ್ರೋ ಸ್ಟೇಷನ್ ಮುಂಭಾಗ ಬಳಿ ಯಾಕೆ ಬಂದ ಅನ್ನೋದು ಕೂಡ ಈಗ ತನಿಖೆ ಮಾಡ್ತಾ ಇರುವಂಥದ್ದು. ಈಗ ಸದ್ಯದ ಮಾಹಿತಿ ಪ್ರಕಾರ ಈ ಒಂದು ಮೆಟ್ರೋ ಸ್ಟೇಷನ್ನ ಒಳಭಾಗದಲ್ಲಿ ಕೂಡ ಒಂದು ಹಾನಿ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. 16 ಕಾರುಗಳು ಅಂದರೆ 22ಕ್ಕೂ ಹೆಚ್ಚು ವಾಹನಗಳು ಸೇರಿದಂತೆ ಬೈಕು ಮತ್ತು ಅಕ್ಕಪಕ್ಕದಲ್ಲಿ ಇದ್ದಂಥ ಅಂಗಡಿಗಳು ಕೂಡ ಹಾನಿಯಾಗಿರುವಂಥದ್ದು. ಈ ಗಾಯಾಳುಗಳ ಸಂಖ್ಯೆ ಹೆಚ್ಚಾಗಿದೆ. ಅದರಲ್ಲಿ ಈಗಾಗಲೇ ಸಾವಿನ ಸಂಖ್ಯೆ 14ಕ್ಕೆ ಏರಿಕೆ ಆಗಿರುವಂಥದ್ದು ಮತ್ತು ಮತ್ತಷ್ಟು ಸಾವಿನ ಸಂಖ್ಯೆ ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣವನ್ನು ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಅಂತ ಹೇಳ್ಬೋದು. ಈಗಾಗಲೇ ದೆಹಲಿಯಾದ್ಯಂತ ಹೈ ಅಲರ್ಟ್ ಘೋಷಣೆ ಕೂಡ ಮಾಡಿರುವಂಥದ್ದು. ಈ ಒಂದು ಘಟನೆ ಸಂಪೂರ್ಣವಾಗಿ ದಿಗ್ಭ್ರಮೆ ಆಗಿರುವಂಥದ್ದು. ಅಂದರೆ ಈ ಒಂದು ಜನನಿ ಬೀಡ ಪ್ರದೇಶದಲ್ಲಿ ಸಾವಿರಾರು ಜನರು ಓಡಾಡುವಂಥ ಪ್ರದೇಶದಲ್ಲೇ ಸಂಜೆ ಸುಮಾರಿಗೆ ಒಂದು ಘಟನೆ ಯಾವ ರೀತಿ ಬ್ಲಾಸ್ಟ್ ಆಗಿದೆ, ಈ ಕಾರ್ ಯಾವ ರೀತಿ ಬಂದಿತ್ತು, ಮತ್ತು ಅದೇನಾದರೂ ಚಲಿಸುವಾಗ ಒಂದು ಬ್ಲಾಸ್ಟ್ ಆಯ್ತಾ ಅಥವಾ ಎಸ್ ಮಹೇಶ್, ಆಗಿ ಸಂಪರ್ಕದಲ್ಲಿರಿ. ದೆಹಲಿಯಲ್ಲಿ ಸ್ಫೋಟವಾದ ಕಾರಿನ ನಂಬರ್ ಲಭ್ಯವಾಗಿದೆ. ಹರಿಯಾಣದ HR 26CE 7674 ನಂಬರಿನ ಕಾರಿದು. ಮೊಹಮ್ಮದ್ ಸಲ್ಮಾನ್ ಹೆಸರಿನಲ್ಲಿ ಕಾರು ನೋಂದಣಿಯಾಗಿದೆ. 18/3/2014 ಹರಿಯಾಣದಲ್ಲಿ ಕಾರು ನೋಂದಣಿಯಾಗಿದೆ. ಹರಿಯಾಣದ ಗುರುಗ್ರಾಮದ ಶಾಂತಿನಗರದ ವಿಳಾಸದಲ್ಲಿ ಈ ಒಂದು ಕಾರು ರಿಜಿಸ್ಟರ್ ಆಗಿದೆ. ಶಾಂತಿನಗರ ನಿವಾಸಿ ಮೊಹಮ್ಮದ್ ಸಲ್ಮಾನ್ ಅನ್ನೋ ಹೆಸರಿನಲ್ಲಿ, ಅವನವರ ಹೆಸರಿನಲ್ಲಿ ಈ ಕಾರು ರಿಜಿಸ್ಟರ್ ಆಗಿದೆ. ಅವರ ಹೆಸರಿನಲ್ಲಿ ಇರುವಂತಹ ಕಾರಿದು. I-20 ಕಾರು, ಹರಿಯಾಣದ ಮೂಲದ ಕಾರಿದು. ಇದು ನಾವು ಗಮನಿಸ್ತಾ ಇರುವಂಥದ್ದು RC ಕಾರ್ಡ್ ಅನ್ನು ನಾವು ಗಮನಿಸ್ತಾ ಇದ್ದೀವಿ. ಮೊಹಮ್ಮದ್ ಸಲ್ಮಾನ್ ಅನ್ನೋ ಹೆಸರಿನಲ್ಲಿ ಇರುವಂತಹ ಕಾರಿದು. ಹರಿಯಾಣ ಮೂಲದ ವ್ಯಕ್ತಿ ಮೊಹಮ್ಮದ್ ಸಲ್ಮಾನ್, ಇವರ ಹೆಸರಿನಲ್ಲಿ ಈ ಒಂದು ಕಾರು ನೋಂದಣಿಯಾಗಿದೆ. 2014ರಲ್ಲಿ ಈ ಒಂದು ಕಾರು ನೋಂದಣಿಯಾಗಿರುವಂಥದ್ದು, ರಿಜಿಸ್ಟರ್ ಆಗಿರುತ್ತೆ. ಮೊಹಮ್ಮದ್ ಸಲ್ಮಾನ್ ಅನ್ನೋ ಹೆಸರಿನಲ್ಲಿ ಸದ್ಯಕ್ಕೆ ಅವರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಮೊಹಮ್ಮದ್ ಸಲ್ಮಾನ್ ಅನ್ನ ಆತನಿಂದ ಮತ್ತಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟಂತಹ ಅಧಿಕಾರಿಗಳು. ಇನ್ನು ಸ್ಫೋಟದ ತೀವ್ರತೆಯನ್ನು ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ, ಬೆಂಕಿ ಹೊತ್ತು ಉರಿತಾ ಇರುವಂಥದ್ದನ್ನು. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಬೆಂಕಿಯನ್ನು ನಂದಿಸುವಂತಹ ಕೆಲಸವನ್ನು ಮಾಡಿದ್ರು. ಈಗಾಗಲೇ ಬೇರೆ ಬೇರೆ ತನಿಖಾ ಸಂಸ್ಥೆಯ ಅಧಿಕಾರಿಗಳು ಅಲ್ಲಿಗೆ ಭೇಟಿಯನ್ನು ಕೊಟ್ಟಿರುವಂಥದ್ದು.
ಪ್ರಮುಖವಾಗಿ ಎಫ್ಎಸ್ಎಲ್ ತಂಡ ಸುಮಾರು 4ರಿಂದ 5 ಎಫ್ಎಸ್ಎಲ್ ತಂಡಗಳು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಅಲ್ಲಿರುವಂತಹ ಒಂದೊಂದು ವಸ್ತುಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸ್ಫೋಟಕ್ಕೆ ಬಳಸಿರುವಂತಹ ವಸ್ತು ಯಾವುದು ಅದ್ರ ಬಗ್ಗೆ ಕೂಡ ತನಿಖೆಯನ್ನು ನಡೆಸಲಾಗುತ್ತೆ. ಇನ್ನು ಬೆಳಗ್ಗೆ ಅಷ್ಟರಲ್ಲಿ ಸ್ಫೋಟಕ್ಕೆ ಯಾವ ವಸ್ತುವನ್ನ ಬಳಕೆ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗುವಂತಹ ಸಾಧ್ಯತೆ ಇದೆ. ಯಾಕಂತಂದ್ರೆ ಈ ಸ್ಫೋಟಕ್ಕೆ ಯಾವ ರೀತಿಯಾಗಿ ಸ್ಫೋಟವನ್ನ ನಡೆಸಲಾಗಿದೆ, ಹಾಗೆ ಸ್ಫೋಟಕ್ಕೆ ಬಳಸಿರುವಂತಹ ವಸ್ತು ಯಾವುದು ಅನ್ನೋ ವಿಚಾರಗಳು ಗೊತ್ತಾದಂತಹ ಸಂದರ್ಭದಲ್ಲಿ ಈ ಸ್ಫೋಟಕಗಳು ಎಲ್ಲಿ ಸಿಕ್ತು ಇವರಿಗೆ, ಅಥವಾ ಕೆಲವೊಂದಷ್ಟು ಉಗ್ರ ಸಂಘಟನೆಗಳೇನಿದ್ದಾವೆ ಇವರು ಬಳಸುವಂತಹ ಒಂದು ಸ್ಫೋಟ ಏನಿದೆ, ಬಳಸುವಂತಹ ವಸ್ತುಗಳೇನಿದ್ದಾವೆ ಇವುಗಳ ಆಧಾರದ ಮೇಲೂ ಕೂಡ ಈ ತನಿಖೆಗೆ ಮತ್ತೊಂದಷ್ಟು ಆಯಾಮಗಳು ಸಿಗುವಂತಹ ಸಾಧ್ಯತೆ ಇರುವಂಥದ್ದು. ಅದರಿಂದಾಗಿ ತನಿಖೆಯನ್ನು ತೀವ್ರಗೊಳಿಸಲಾಗಿರುವಂಥದ್ದು. ಈಗಾಗಲೇ ಖುದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ಅಲ್ಲಿ ಅಧಿಕಾರಿಗಳಿಂದ ಅವರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಸದ್ಯಕ್ಕೆ ಏನೆಲ್ಲ ಮಾಹಿತಿ ಸಿಕ್ಕಿದೆ ಅನ್ನೋದ್ರ ಬಗ್ಗೆ, ತನಿಖೆ ಯಾವ ಹಂತದಲ್ಲಿದೆ, ತನಿಖಾಧಿಕಾರಿಗಳಿಗೆ ಏನು ಮಾಹಿತಿ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಅಮಿತ್ ಶಾ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ ಅಮಿತ್ ಶಾ. ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಲಿದ್ದಾರೆ. ಅದಾದ ನಂತರ ಈಗ ಏನೆಲ್ಲ ಮಾಹಿತಿಗಳು ಸಿಕ್ಕಿದೆ ಅನ್ನೋದ್ರ ಬಗ್ಗೆ, ಈಗ ಈ ನಂಬರ್ ಏನಿದೆ, ಈ ಕಾರ್ ಏನಿದೆ, ಈ ಕಾರು ಹರಿಯಾಣದ ಮೂಲದ ಕಾರು ಅಂತ ಹೇಳಲಾಗ್ತಾ ಇರುವಂಥದ್ದು. ಕಾರ್ ನಂಬರ್ ಬಂದು HR26CE 7674 ನಂಬರಿನ ಕಾರ್ ಇದು ಮೊಹಮ್ಮದ್ ಸಲ್ಮಾನ್ ಅನ್ನೋ ಹೆಸರಿನಲ್ಲಿ ಕಾರು ನೋಂದಣಿಯಾಗಿದೆ. ಇನ್ನು ಸ್ಫೋಟಗೊಂಡ ಕಾರಿನ ಬಗ್ಗೆ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ. ಸಲ್ಮಾನ್ ಹಾಗೂ ದೇವೇಂದರ್ ಇಬ್ಬರನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಕಾರಿನ ಮೂಲ ಮಾಲೀಕ ಗುರುಗ್ರಾಮದ ಸಲ್ಮಾನ್. ಕಾರನ್ನ ದೇವೇಂದರ್ಗೆ ಸಲ್ಮಾನ್ ಮಾರಿರ್ತಾರೆ. 1.5 ವರ್ಷದ ಹಿಂದೆ ಕಾರು ಮಾರಿದ್ದಂತಹ ಸಲ್ಮಾನ್ ದೇವೇಂದರ್ ಅನ್ನೋರಿಗೆ ಕಾರನ್ನ ಮಾರಲಾಗಿರುತ್ತೆ. ದೆಹಲಿಯ ಓಕ್ಲಾ ನಿವಾಸಿ ಆಗಿರುವಂತಹ ದೇವೇಂದರ್. ಸದ್ಯ ಇಬ್ಬರನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಸ್ಫೋಟಗೊಂಡ ಕಾರಿನ ಬಗ್ಗೆ ತನಿಖೆಯನ್ನು ನಡೆಸಲಾದಂತಹ ಸಂದರ್ಭದಲ್ಲಿ ಆ ಕಾರಿನ ನಂಬರ್ ಅನ್ನು ಆಧರಿಸಿ ಅದರ ಮಾಲೀಕ ಯಾರು ಅಂತ ನೋಡಿದಂತಹ ಸಂದರ್ಭದಲ್ಲಿ ಸಲ್ಮಾನ್ ಅನ್ನೋದು ಗೊತ್ತಾಗಿದೆ. ಮೊಹಮ್ಮದ್ ಸಲ್ಮಾನ್ ಅನ್ನೋ ಹೆಸರಿನಲ್ಲಿ ಈ ಕಾರು ರಿಜಿಸ್ಟರ್ ಆಗಿರುವಂಥದ್ದು 2014ರಲ್ಲಿ. ಆದರೆ ಸಲ್ಮಾನ್ ಈಗ ಹೇಳ್ತಾ ಇರುವಂಥದ್ದು ನಾನು ದೇವೇಂದರ್ ಅನ್ನೋರಿಗೆ ಈ ಕಾರನ್ನ ಮಾರಿದ್ದೆ ಅಂತ. ಕಾರಿನ ಮೂಲ ಮಾಲೀಕ ಗುರುಗ್ರಾಮದ ಸಲ್ಮಾನ್. ಆದರೆ ಅವರು ಹೇಳ್ತಾ ಇರುವಂಥದ್ದು ಕಾರನ್ನ ದೇವೇಂದರ್ ಅನ್ನೋರಿಗೆ ನಾನು ಮಾರಿದ್ದೆ ಅಂತ. 1.5 ವರ್ಷದ ಹಿಂದೆ ಕಾರು ಮಾರಿದ್ದಂತಹ ಸಲ್ಮಾನ್, ದೆಹಲಿಯ ಓಕ್ಲಾ ನಿವಾಸಿಯಾಗಿರುವ ದೇವೇಂದರ್. ಸದ್ಯ ಇಬ್ಬರನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಇಬ್ಬರನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಇಬ್ಬರನ್ನು ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ. ಕಾರು ಯಾರ ಬಳಿ ಇತ್ತು, ಯಾವಾಗ ಮಾರಿದ್ರು, ಇವರು ಕೂಡ ಏನಾದರೂ ಯೂಸ್ ಮಾಡ್ತಾ ಇದ್ರ ಅಥವಾ ಸಂಪೂರ್ಣವಾಗಿ ಮಾರಿದ್ರೆ ಯಾಕೆ ರಿಜಿಸ್ಟರ್ ಆಗಿಲ್ಲ, ಇದು ಕೂಡ ಒಂದು ಪ್ರಶ್ನೆ ಆಗುತ್ತೆ. ಮೊಹಮ್ಮದ್ ಹೇಳ್ತಾ ಇರುವಂಥದ್ದು ದೇವೇಂದರ್ಗೆ 1 ವರ್ಷದ ಹಿಂದೆನೆ ನಾನು ಕಾರನ್ನ ಮಾರಿದ್ದೆ ಅಂತ. ಆದರೆ ಕಾರ್ ಮಾರಿದಂಥ ಸಂದರ್ಭದಲ್ಲಿ ಅವರ ಹೆಸರಿಗೆ ಯಾಕೆ ಟ್ರಾನ್ಸ್ಫರ್ ಆಗಿಲ್ಲ, ಯಾಕೆ ಅವರ ಹೆಸರಿಗೆ ರಿಜಿಸ್ಟರ್ ಮಾಡಿಸಿಲ್ಲ? ಹರಿಯಾಣದಲ್ಲಿ ರಿಜಿಸ್ಟರ್ ಆಗಿರುವಂತಹ ಕಾರ್ ಇದು. ಅದನ್ನ ದೆಹಲಿಯಲ್ಲಿ ಇರುವಂತಹ ದೇವೇಂದರ್ ಅವರಿಗೆ ಕೊಟ್ಟಿದ್ದಾರೆ, ಆದರೆ ಅದನ್ನ ರಿಜಿಸ್ಟರ್ ಮಾಡಿಸಿಲ್ಲ.